ವೀಕ್ಷಕರೇ, ಹೇಗಿದ್ದರೆ ಎಲ್ಲರೂ ನಾಡುನುಡಿ ನ್ಯೂಸ್ ಲೈವ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಟ ರಾಕೇಶ್ ಪೂಜಾರಿ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ಕಲಾವಿದ ಅಂತಾನೆ ಹೇಳಬಹುದು. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ನಟ ರಾಕೇಶ್ ಪೂಜಾರಿಯವರು ಕಾಂತಾರ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟನೆಯನ್ನ ಮಾಡುತ್ತಿದ್ದರು. ಇನ್ನು ರಾಕೇಶ್ ಪೂಜಾರಿಯವರು ತೀವ್ರವಾದ ಹೃದಯಾಘಾತದಿಂದ ಈ ಲೋಕವನ್ನು ತ್ಯಜಿಸಿರುತ್ತಾರೆ. ನಟ ರಾಕೇಶ್ ಪೂಜಾರಿಯವರ ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ಈ ನಡುವೆ ರಾಕೇಶ್ ಪೂಜಾರಿಯವರು ಈ ಲೋಕವನ್ನು ತ್ಯಜಿಸಿದ ನಂತರ ಕಾಂತಾರ ಚಿತ್ರತಂಡದ ಮೇಲೆ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಕಾಂತಾರ ಚಿತ್ರತಂಡ ಮಾಡಿದ ಈ ಕೆಲಸಕ್ಕೆ ಸಾಕಷ್ಟು ಕನ್ನಡಿಗರು ಬೇಸರವನ್ನು ಹೊರಹಾಕಿದ್ದಾರೆ. ಅದೇ ರೀತಿಯಲ್ಲಿ ಮಾಧ್ಯಮದ ಮುಂದೆ ಮಾತನಾಡಿದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ ಅವರು ಕೂಡ ಕಾಂತಾರ ಚಿತ್ರತಂಡದ ಮೇಲೆ ಬೇಸರವನ್ನು ಹೊರಹಾಕಿದ್ದಾರೆ. ಇನ್ನು ಮಾಧ್ಯಮದ ಮುಂದೆ ಮಾತನಾಡಿದ ನಯನ ಅವರು ರಾಕೇಶ್ ಅವರ ಬಗ್ಗೆ ಮಾತನಾಡುತ್ತಾ ಕಾಂತಾರ ಚಿತ್ರತಂಡದ ಮೇಲೆ ಬೇಸರವನ್ನು ಹೊರಹಾಕಿರುತ್ತಾರೆ. ಇನ್ನು ಮಾಧ್ಯಮದ ಮುಂದೆ ಮಾತನಾಡಿದ ನಟಿ ನಯನ ಅವರು ಗೆಳೆಯ ರಾಕೇಶ್ ಪೂಜಾರಿ ಅವರು ಕಾಂತಾರ ಚಿತ್ರಕ್ಕಾಗಿ 7-8 ಚಿತ್ರಗಳನ್ನು ಬಿಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಕಾಂತಾರ ಚಿತ್ರಕ್ಕಾಗಿ ರಾಕೇಶ್ ಪೂಜಾರಿಯವರು 7-8 ಚಿತ್ರಗಳನ್ನು ಬಿಟ್ಟಿದ್ದರು. ಆದರೆ ರಾಕೇಶ್ ಪೂಜಾರಿಯವರ ಅಂತಿಮ ದರ್ಶನವನ್ನು ಮಾಡಲು ಕಾಂತಾರ ಚಿತ್ರತಂಡದ ಯಾವುದೇ ಕಲಾವಿದರು ಬರಲಿಲ್ಲ. ಕಾಂತಾರ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟನೆಯನ್ನ ಮಾಡುತ್ತಿದ್ದ ರಾಕೇಶ್ ಪೂಜಾರಿಯವರ ಅಂತಿಮ ದರ್ಶನವನ್ನು ಮಾಡಲು ಕಾಂತಾರ ಚಿತ್ರದ ಯಾವುದೇ ಕಲಾವಿದರು ಬರಲಿಲ್ಲ ಎಂದು ಬೇಸರವನ್ನು ಹೊರಹಾಕಿದ್ದಾರೆ ನಯನ ಅವರು. ರಾಖಿ ಬಗ್ಗೆ ದ್ವೇಷದ ಮಾತಾಡೋದೇ ಕೇಳಿಲ್ಲ ಇದುವರೆಗೂ ನಾನು. ಮನುಷ್ಯ ಸರಿ ಇಲ್ಲ ಗುರು, ಒಬ್ಬರ ಬಾಯಲ್ಲಿ ಕೇಳಿಲ್ಲ ನಾವು. ಅಂತ ಮನುಷ್ಯನ ಕೊನೆ ದರ್ಶನ ಮಾಡೋದಕ್ಕೆ ಮನ್ಸಾಗ್ಲಿಲ್ವಾ? ಒಂದ್ಸತಿ ಬಂದು ಹೋಗ್ಬಿಡ್ಬೋದಿತ್ತು. ನೀವು ಸುಮ್ಮನೆ ಹಿಂಗೆ ನೋಡ್ಕೊಂಡು ಒಳ್ಳೇದಾಗ್ಲಪ್ಪ ಅಂತ ಹೋಗ್ಬೋದಿತ್ತಲ್ವ. ಯಾಕೆ ಅಂತಂದ್ರೆ ಕಾಂತಾರ ಸಿನಿಮಾ ಒಂದಕ್ಕೋಸ್ಕರ ಅವನು 7-8 ಸಿನಿಮಾಗಳನ್ನ ಬಿಟ್ಟ. ಒಳ್ಳೊಳ್ಳೆ ಬ್ಯಾನರ್ ಲೈಕ್ ಲಕ್ಷ್ಮೀಪುತ್ರ ಸಿನಿಮಾಗಳು, ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಬಿಟ್ಬಿಟ್ಟ. ಯಾಕೆ? ಇಲ್ಲ ಸರ್, ನಾನು ಕಾಂತಾರದಲ್ಲಿ ಮಾಡ್ತಾ ಇದ್ದೀನಿ, ಕಂಟಿನ್ಯೂಟಿ ಕ್ಯಾರೆಕ್ಟರು, ನಾನು ಹಾಗೆಲ್ಲ ಇದು ಮಾಡೋಕ್ಕಾಗಲ್ಲ, ಕಮಿಟ್ಮೆಂಟು ಸರ್ ಅಂತ ಅವನಷ್ಟು ಪ್ರಾಂಪ್ಟ್ ಆಗಿದ್ದ. ಅಂತ ಒಬ್ಬ ಕಲಾವಿದನಿಗೆ ಅವನನ್ನು ಅಂತಿಮ ದರ್ಶನಕ್ಕೆ ಬರಲಿಲ್ಲ ಅವರು. ಒಬ್ಬ ಕಾಂತಾರ ಚಿತ್ರದ ಕಲಾವಿದ ಈ ಲೋಕವನ್ನು ತ್ಯಜಿಸಿದ ನಂತರ ಆ ಕಲಾವಿದನಿಗೆ ಬೆಲೆ ಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಆದರೆ ಕಾಂತಾರ ಚಿತ್ರತಂಡದ ಯಾವುದೇ ಕಲಾವಿದರು ನಟ ರಾಕೇಶ್ ಪೂಜಾರಿಯವರ ಅಂತಿಮ ದರ್ಶನವನ್ನು ಮಾಡಲು ಬರಲಿಲ್ಲ. ಕಾಂತಾರ ಚಿತ್ರತಂಡದವರು ರಾಕೇಶ್ ಪೂಜಾರಿಯವರನ್ನ ಕೇವಲ ಕಮರ್ಷಿಯಲ್ ಅಂದರೆ ವ್ಯವಹಾರಕ್ಕಾಗಿ ಮಾತ್ರ ಬಳಕೆ ಮಾಡಿಕೊಂಡಿದ್ದಾರೆ.